ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಬಂದು ಬಸವ ಜಯಂತಿ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನಾನು ಪೂಜೆ ಮಾಡೋಕ್ಕೋಸ್ಕರ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಿಂಡಿನೂ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ಪೂಜೆ ಮಾಡಬೇಕಿತ್ತು ಅಷ್ಟೇ. ಎಲ್ಲ ರೆಡಿ ಆಗಿತ್ತಲ್ಲ, ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ದೀಪ ಒಂದು ಹಚ್ಬೇಕಿತ್ತು, ಹೂವು ಎಲ್ಲ ಹಾಕಿ. ಬಸವ ಜಯಂತಿ ಹಬ್ಬ ಅಲ್ವಾ, ಸಿಂಪಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ ಮನೇಲಿ. ನಾವೇನು ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋದಕ್ಕೆ ಹೋಗಲ್ಲ. ಈ ಹಬ್ಬದಲ್ಲಿ ಬೆಳ್ಳಿ ಚಿನ್ನ ಎಲ್ಲ ತೊಗೋಬೇಕು ಅಂತಾರೆ. ನಾವೇನು ತೊಗೊಂಡಿಲ್ಲ, ತೊಗೊಳ್ಳೋರು ತೊಗೊತಾರೆ, ನಾವೇನು ತೊಗೊಂಡಿಲ್ಲ. ಮನೆಗೆ ಸ್ವಲ್ಪ ಉಪ್ಪು ತಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಅಷ್ಟೇ. ಯಾರ ಮನೇಲಿ ಹೆಂಗಿರುತ್ತೋ ಆ ಥರ ನಡೆಸ್ಕೊಂಡು ಬಂದಿರ್ತಾರೆ ಅಷ್ಟೇ. ನಾವೇನು ತೊಗೊಂಡಿಲ್ಲ, ಹಂಗಾಗಿ ಏನು ಚಿನ್ನ ಬೆಳ್ಳಿ ಆ ಥರ ಏನು ತೊಗೊಂಡಿಲ್ಲ. ಮಾಮೂಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಮಾಮೂಲಿ ಪ್ರಸಾದಕ್ಕೆ ಸಿಹಿ ಅವಲಕ್ಕಿ ಮಾಡಿ ಪೂಜೆ ಮಾಡಿದೆ ಅಷ್ಟೇ. ತಿಂಡಿ ತಿಂದು ಆದಮೇಲೆ ಮುಂದಿನ ಕೆಲಸನ ಶುರು ಮಾಡ್ಕೊತೀನಿ. ತಿಂಡಿ ಎಲ್ಲ ತಿಂದು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಳ್ಳೋಣ ಅಂತ ಬಂದೆ. ತಿಂಡಿ ಏನಿಲ್ಲ, ಖಾರ ಅವಲಕ್ಕಿ ಮಾಡಿದ್ದೆ, ಪೂಜೆಗೆ ಅಂತ ಸಿಹಿ ಅವಲಕ್ಕಿ ಮಾಡಿದ್ದೆ ಅಷ್ಟೇ. ಅದನ್ನೇ ಸ್ವಲ್ಪ ತಿನ್ಕೊಂಡು ಆಮೇಲೆ ಮಧ್ಯಾಹ್ನದ ಅಡುಗೆ ಮಾಡಿಲ್ಲ ಇನ್ನೂ. ಮಧ್ಯಾಹ್ನದ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನದ ಅಡುಗೆ ಮಾಡ್ತೀನಿ. ಮಧ್ಯಾಹ್ನ ಅಡುಗೆಗೆ ಸಿಂಪಲಾಗಿ ಒಂದು ಬೇಳೆ ತಿಳಿ ಸಾಂಬಾರು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ಬೇಗ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ಏನಾದರೂ ಬೇಗ ಕೆಲಸ ಇರುತ್ತೆ, ಎಲ್ಲಾದರೂ ಹೋಗ್ಬೇಕಿರುತ್ತೆ, ತುಂಬ ಹೊಟ್ಟೆಶವಾಗಿರುತ್ತೆ, ಅಂಥ ಟೈಮಲ್ಲೆಲ್ಲ ಬೇಗ ಮಾಡ್ಕೊಬೋದು. ಹಂಗಾಗಿ ಇವತ್ತಿನ ಬೇಳೆ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊತೀನಿ. ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಒಂದ್ಸತಿ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಬೌಲ್ ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಈರುಳ್ಳಿ, 1 ಟೊಮ್ಯಾಟೊ, 1 ಧನಿಯಾ ಪುಡಿ, ಖಾರದ ಪುಡಿ ನನಗೆ ಬೇಕಾಗಿರೋದು ನಾನು ಸ್ವಲ್ಪ ಮೂವರಿಗೆ ಮಾಡಿ 3 ಜನಕ್ಕೆ ಆಗೋಷ್ಟು ಮಾಡೋದ್ರಿಂದ ಸ್ವಲ್ಪ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಲೋಟ ನೀರು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ವಿಷಲ್ ಹಾಕ್ಸ್ಕೊಂಡ್ಮೇಲೆ ನೋಡಿ ಎಲ್ಲ ಬೆಂದಿದೆ. ಇನ್ನೂ ಚೆನ್ನಾಗಿ ಬೇಯಬೇಕು ಅನ್ನೋರು ಇನ್ನೂ ಚೆನ್ನಾಗಿ ಬೇಯಿಸ್ಕೊಬೋದು. ನನಗೆ ಒಂದು ಸ್ವಲ್ಪ ಬೇಳೆ ಬಾಯಿಗೆ ಸಿಗಬೇಕು, ಹಂಗಾಗಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆಗೆ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, 1-2 ಸಾಸಿವೆ, 1-2 ಕರಿಬೇವು, ಒಂದೇ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಬೇಳೆನ ಸಾಂಬಾರೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡು ಉಪ್ಪು ಆವಾಗಲೇ ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಏನಿರಲ್ಲ. ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದ್ದು ಬಂದಾದಮೇಲೆ ಅದು ಆವಾಗಲೇ ಬೆಂದಿರುತ್ತಲ್ವ, ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರಲ್ಲ, ಬೇಗನೆ ಆಗುತ್ತೆ. ಕ್ವಿಕ್ಕಾಗಿ ಮಾಡೋವಂಥ ಸಾಂಬಾರು ತುಂಬ ಟೇಸ್ಟಿಯಾಗೂ ಇರುತ್ತೆ. ಅನ್ನ ಜೊತೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ.
ಮನೆಯಲ್ಲಿ ಯಾರಾದರೂ ಬೇಗ ಮಾಡ್ಕೊಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ಯಾರಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇವತ್ತಿನ ವ್ಲಾಗ್ನ ಬಸವನ ಜಯಂತಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ನನ್ನ ಚಾನಲ್ ಇಲ್ಲಿ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ